ಚಿತ್ರಪಕ್ಷ ಲಹರಿ ಅಯನಾಂಶದ ಪ್ರಕಾರ ಮೇ 14ಕ್ಕೆ 2025 ಗುರು ರಾಶಿ ಬದಲಾವಣೆ ಮಾಡ್ತಾ ಇದೆ. ಈ ರಾಶಿ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಿಗೆ ಗುರುಬಲ ಬರ್ತದೆ ಅಂತ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಇವಾಗ ಈ ಗುರುಬಲದ ಮಹತ್ವ ಇದನ್ನು ಆಧರಿಸಿ ಹೇಳುವಂಥ ರಾಶಿ ಭವಿಷ್ಯ ಇದು ಎಲ್ಲವೂ ಆ್ಯಕ್ಯುರೇಟಾ ಅಂತ ನೀವು ಶಾಸ್ತ್ರವನ್ನು ತಗೊಂಡಾಗ ಅಲ್ಲಿ ಗುರುಬಲ ಅನ್ನೋ ಥರದಲ್ಲೇನಿಲ್ಲ, ಟ್ರಾನ್ಸಿಟ್ ರಿಸಲ್ಟ್ಗಳನ್ನು ಹೇಳಿದ್ದಾರೆ. ಟ್ರಾನ್ಸಿಟ್ ಅಂತ ಬಂದಾಗ ನಾವು ಪ್ರಧಾನವಾಗಿ ತಗೊಳ್ಳೋದೆ ಬೃಹತ್ ಸಂಹಿತ. ಯಾಕೆಂದರೆ ಬೃಹತ್ ಸಂಹಿತದಲ್ಲೇ ಇದರ ಬಗ್ಗೆ ವಿಸ್ತಾರವಾಗಿರೋದು. ಇದು ಕೇವಲ ರಾಶಿಗಳು ಅಂತಲೇ ಅಲ್ಲ, ಜಾಗತಿಕವಾಗಿ ಏನೇನು ಪರಿಣಾಮ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಈ ಬೃಹತ್ ಸಂಹಿತದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಎ ಪ್ಲಾನೆಟ್ ದಟ್ ಬೆಸ್ಟೋಸ್ ಬೈ ನೇಚರ್ ಬೆನಿಫಿಷಿಯಲ್ ರಿಸಲ್ಟ್ಸ್ ಈಲ್ಡ್ಸ್ ಇಟ್ಸ್ ಎಫೆಕ್ಟ್ಸ್ ಇನ್ ಕನ್ಫರ್ಮಿಟಿ ವಿತ್ ದ ದಶಾ ಪೀರಿಯಡ್ ಥ್ರೂ ವಿಚ್ ದಿ ಪರ್ಸನ್ ಈಸ್ ಪಾಸಿಂಗ್ ಆ್ಯಂಡ್ ವಿತ್ ಇಸ್ ಮೆರಿಟ್ಸ್. ಅಂದರೆ ಏನು ಈ ರಾಶಿ ಫಲಗಳಿದೆಯೋ, ಅಂದರೆ ಟ್ರಾನ್ಸಿಟ್ ರಿಸಲ್ಟ್ಗಳು ಎಫೆಕ್ಟ್ಗಳೇನಿದೆಯೋ ಇದನ್ನು ನೀವು ದಶೆಗಳ ಜೊತೆ ಕನ್ಫರ್ಮ್ ಮಾಡಿ ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಮೆರಿಟ್ಸ್ ಅಂದರೆ ನೀವು ಮಾಡ್ತಾ ಇರುವಂಥ ಕೆಲಸ ಕಾರ್ಯಗಳ ರೀತಿ ಮಾದರಿ, ನಿಮ್ಮ ಎಫರ್ಟು, ನಿಮ್ಮ ನಡೆ ನುಡಿ ಇದೆಲ್ಲವೂ ಬರ್ತದೆ. ಇದನ್ನೂ ಆಧರಿಸಿದೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದರ ಜೊತೆಗೆ ಫಾರ್ ದ ಕ್ಲೌಡಿ ಕೆನಪಿ ಡಸ್ ನಾಟ್ ರಿಲೀಸ್ ಸಫಿಷಿಯಂಟ್ ವಾಟರ್ ಈವನ್ ಟು ಫಿಲ್ ದ ಕುಡುವಾ ಮೆಷರ್ ಇನ್ ದ ಸ್ಪ್ರಿಂಗ್ ಸೀಸನ್. ನಾನು ಇಂಗ್ಲೀಷ್ ಟ್ರಾನ್ಸ್ಲೇಷನ್ನ ಇಲ್ಲಿ ಓದ್ತಾ ಇದ್ದೀನಿ. ಸಂಸ್ಕೃತದಲ್ಲೂ ಇದೆ. ಸಂಸ್ಕೃತ ಸಾಮಾನ್ಯವಾಗಿ ಅರ್ಥ ಆಗಲ್ಲ, ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಅದಕ್ಕೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದೆ. ಅಂದರೆ ಸ್ಪ್ರಿಂಗ್ ಸೀಸನ್ ಅಂದರೆ ಇಂಗ್ಲೀಷ್ ಆಗಿರೋದ್ರಿಂದ ಸ್ಪ್ರಿಂಗ್ ಅಂತ ತಗೊಂಡಿದ್ದಾರೆ, ಬೇಸಿಗೆ. ಈ ಬೇಸಿಗೆ ಕಾಲದಲ್ಲಿ ಏನು ಮೋಡಗಳು ಕಾಣ್ತವೋ ಆ ಮೋಡಗಳು ಎಷ್ಟು ಮಳೆ ಸುರಿಸಲಿಕ್ಕೆ ಸಾಧ್ಯ ಅಂತ, ಆ ಮೋಡಗಳಿಂದ ಸುರಿಯುವಂಥ ಮಳೆ ಏನಿದೆಯೋ ಅದರಿಂದ ಒಂದು ಕೊಡಪಾನದಷ್ಟು ಕೂಡ ನೀರು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ. ಇನ್ ದ ಸೆನ್ಸ್ ಏನು ಅಂದರೆ, ಬೇಸಿಗೆಯಲ್ಲಿ ಮಳೆ ಬರ್ಬೋದು, ಆದರೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಬಂದೇ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೇ ಬಂದ ಮಳೆ ಏನಿದೆಯೋ ಅದು ಸ್ವಲ್ಪ ತಂಪು ಮಾಡುತ್ತೆ, ನೆಲನ ತಂಪು ಮಾಡ್ಬೋದು, ಆದರೆ ಅದರಿಂದ ನೀವು ನೀರು ಸಂಗ್ರಹಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಕೆರೆ ಕಟ್ಟೆಗಳಾಗಲಿ ಬಾವಿ ಆಗಲಿ ಏನೂ ತುಂಬಲ್ಲ, ಅದರಿಂದ ನೀವು ನೀರು ಏನು ಕುಡಿಲಿಕ್ಕೂ ಆಗಲ್ಲ, ಅಂದರೆ ನಿಮಗದು ಬಳಕೆಗೆ ಬರಲ್ಲ ಮಳೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದು ನಾನು ಹೇಳ್ತಾ ಇಲ್ಲ, ವರಾಹ ಮಿಹಿರ ಅವರು. ವರಾಹ ಮಿಹಿರ ಅಂದರೆ ಏನು ಜ್ಯೋತಿಷ್ಯದ ಮೂಲ ಕೃತಿಗಳು ಗ್ರಂಥಗಳು ಅಂತ ಜ್ಯೋತಿಷ್ಯದಲ್ಲಿ ಕನ್ಸಿಡರ್ ಮಾಡಬೇಕಾದ್ರೆ ವರಾಹ ಮಿಹಿರ ಅವ್ರದ್ದು ಗ್ರಂಥಗಳನ್ನು ಕೂಡ ನಾವು ಕನ್ಸಿಡರ್ ಮಾಡೇ ಮಾಡ್ತೀವಿ. ಮುಖ್ಯವಾಗಿ ಪರಾಶರ, ಅದು ಬಿಟ್ಟರೆ ವರಾಹ ಮಿಹಿರನೇ. ವರಾಹ ಮಿಹಿರ ಗ್ರಂಥವನ್ನೇ ನೋಡಿಕೊಂಡು ನಾವು ಟ್ರಾನ್ಸಿಟನ್ನು ಕೂಡ ಹೇಳೋದು. ಎಲ್ಲ ಜ್ಯೋತಿಷಿಗಳು ಕೂಡ ನಿಮಗೆ ಅದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಅಂತ ಏನಾದರೂ ಹೇಳೋದಕ್ಕೆ ಒಂದು ಬೇಸ್ ಬೇಕು ಅಂದರೆ ಅದಕ್ಕೆ ಇಂಥ ಗ್ರಂಥಗಳೇ ಮೂಲ, ಇದೇ ಆಧಾರ. ಇದನ್ನು ಇಟ್ಕೊಂಡೇ ನಾವು ಇದು ಕೆಟ್ಟದಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳೋದು. ಸೊ ಅಂಥ ವರಾಹ ಮಿಹಿರನೇ ಇದರಲ್ಲೇ ಕಂಪ್ಲೀಟಾಗಿ ಹೇಳಿದ್ದಾರೆ ಅವರು. ಎಲ್ಲ ಪ್ಲ್ಯಾನೆಟ್ಗಳದ್ದು ಕೂಡ ಇಂತಿಂಥ ಪೊಸಿಷನಲ್ಲಿ ಇರಬೇಕಾದ್ರೆ ಅದು ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ಹೇಳ್ತಾ ಹೋಗಿದ್ದಾರೆ, ತುಂಬ ಡೀಟೇಲಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸೊ ವರಾಹ ಮಿಹಿರ ಅವರೇ ರಾಶಿಯಿಂದಷ್ಟೇ ನೋಡಿ ರಿಸಲ್ಟನ್ನು ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಬಹುಶಃ ಶಾಸ್ತ್ರದಲ್ಲಿ ಈ ಥರ ಬರೆದಿದೆ ಅಂದಮೇಲೆ ನಾನು ಇದರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡೋ ಅಗತ್ಯ ಇಲ್ಲ ಅಂದ್ಕೊಳ್ತೀನಿ. ಆದ್ರೂ ಕೂಡ ಕೆಲವರು ಗುರುಬಲ ಅನ್ನೋದನ್ನು ತುಂಬ ಹೈಪ್ ಮಾಡ್ತಾರೆ. ಅದೃಷ್ಟ ಬರುತ್ತೆ, ನಿಮಗೆ ಒಳ್ಳೆಯದಾಗುತ್ತೆ, ಇಂಥ ರಾಶಿಯವರಿಗೆ ಬಹಳ ದುಡ್ಡು ಬರುತ್ತೆ. ದುಡ್ಡು ಬರೋದು ಆ್ಯಕ್ಚುಲಿ 11 ಮತ್ತು 2ನೇ ರಾಶಿ, ಅದೆರಡೇ ದುಡ್ಡಿಗೆ ಸಂಬಂಧಪಟ್ಟಿರೋದಿರೋದು. ಅದು ಕೂಡ ಕರೆಕ್ಟಾಗಿ ಹೇಳ್ತಾ ಇಲ್ಲ. ಅದೆರಡೂ ಕೂಡ ಧನಪ್ರಾಪ್ತಿ ಇದಕ್ಕೆ ಸಂಬಂಧಪಡುತ್ತೆ. ಅದರಲ್ಲೂ ನಿಮ್ಮ ದಶೆನೂ ನಡೀತಾ ಇರಬೇಕು. ನಿಮಗೆ ಧನಸ್ಥಾನದ ಅಧಿಪತಿ ದಶೆ ಅಥವಾ ಧನಸ್ಥಾನದಲ್ಲಿ ಇರುವಂಥ ಗ್ರಹಗಳದ್ದು ದಶೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಆಸ್ಪೆಕ್ಟ್ ಮಾಡುವಂಥ ಗ್ರಹಗಳು ಯಾವುದಾದ್ರೂ ಒಂದು ರೀತಿಯಲ್ಲಿ ಕನೆಕ್ಷನ್ ಇರಬೇಕು, ನಕ್ಷತ್ರದ ಕನೆಕ್ಷನ್ ಆದರೂ ಇರಬೇಕು. ಏನೂ ಇಲ್ಲ ಅಂದರೆ ನೀವು ಗುರುಬಲ ಇರಲಿ ಇಲ್ಲದೇ ಇರಲಿ ಧನಕ್ಕಂತೂ ಏನೂ ಅದು ಕೆಲಸ ಮಾಡಲ್ಲ. ಬೇರೆ ರೀತಿಯಲ್ಲಿ ಬೇಕಾದ್ರೆ ಕೆಲಸ ಮಾಡ್ಬೋದು ಅದು. ಇನ್ನು ಕೆಲವು ಒಳ್ಳೆಯ ಜ್ಞಾನ ಇರುವಂಥ ಜ್ಯೋತಿಷಿಗಳು ಕೂಡ ಈ ಥರ ಗುರು ಟ್ರಾನ್ಸಿಟ್ ಆದಾಗ ವರ್ಷಕ್ಕೊಂದು ಸಲ ಆಗೋದ್ರಿಂದಾಗಿ ಅದರ ಫಲಗಳನ್ನು ಹೇಳ್ತಾರೆ. ಅವರು ಜಾಗತಿಕ ಫಲಗಳನ್ನು ಕೂಡ ಹೇಳ್ತಾರೆ. ಯಾಕೆಂದರೆ ಇದೇ ಬೃಹತ್ ಸಂಹಿತದಲ್ಲೇ ಜಾಗತಿಕ ಫಲನೂ ಹೇಳಿದ್ದಾರೆ. ಸೊ ಹಂಗಾಗಿ ಅದರ ಆಧಾರದಲ್ಲಿ ಜಾಗತಿಕ ಫಲನೂ ಹೇಳ್ತಾರೆ, ಅದರ ಜೊತೆಯಲ್ಲೇ ರಾಶಿಗಳದ್ದು ಕೂಡ ಫಲ ಹೇಳ್ತಾರೆ. ಆದರೆ ಅವರು ಇದು ಜನರಲ್ ಟ್ರೆಂಡ್,
ಇದರಿಂದ ಹಿಂಗೇ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ತಾರೆ ಆ್ಯಕ್ಚುಲಿ. ಆ ಥರ ಹೇಳೋದೇ ಕರೆಕ್ಟ್ ಮೆಥಡ್ ಆ್ಯಕ್ಚುಲಿ. ಅದು ಬಿಟ್ಟು ಸೀದಾ ಗುರು ನಿಮ್ಮ ರಾಶಿಗೆ ಬಂತು ಅಥವಾ ನಿಮ್ಮ ರಾಶಿಯ 11ನೇ ಮನೆಗೆ ಬಂತು, ನಿಮ್ಗೆ ತುಂಬ ಸಿಕ್ಕಾಪಟ್ಟೆ ಒಳ್ಳೆಯದಾಗುತ್ತೆ ಅಂತ ಹೇಳೋದು ಈಗ ಶಾಸ್ತ್ರದಲ್ಲಿ ನಾನು ಈಗ ತಾನೇ ಎಕ್ಸ್ಪ್ಲೈನ್ ಮಾಡಿದೆ, ಏನೂ ಲಿಂಕ್ ಇಲ್ಲದೆ ಇದ್ದಾಗ ಅದು ನಡೆಯೋದಿಲ್ಲ. ಅದು ನೀವೀಗ ಈ ದಶೆ ಇಂಥದನ್ನೆಲ್ಲ ಕನ್ಸಿಡರ್ ಮಾಡಬೇಕು ಅಂದರೆ ನಿಮ್ಮ ಜನ್ಮಕುಂಡಲಿ ಬೇಕು. ನಿಮಗೆ ಯಾವ ದಶೆ ನಡೀತಾ ಇದೆ ಅನ್ನೋದನ್ನು ನೋಡಬೇಕು. ಸೊ ಜನ್ಮಕುಂಡಲಿ ನಿಮ್ಮ ಇಂಡಿವಿಜುವಲ್ ಚಾರ್ಟ್ ಹೊರಸ್ಕೋಪನ್ನು ಪರಿಗಣನೆಗೆ ತಗೊಳ್ಳದೆ ರಾಶಿಯಿಂದಷ್ಟೇ ಹೇಳುವಂಥ ಭವಿಷ್ಯ ಅದು ಅಷ್ಟಕ್ಕಷ್ಟೇ. ಅದು ಇನ್ನು ರಾಶಿಫಲವನ್ನೇ ಹೇಳಲಿಕ್ಕೆ ರಾಶಿ ಜೊತೆಗೆ ನಿಮಗೆ ಅಷ್ಟಕವರ್ಗ ಮೆಥಡ್ ಆಫ್ ಪ್ರಿಡಿಕ್ಷನ್ ಅಂತ ಒಂದು ಮೆಥಡ್ ಇದೆ. ಅದರಲ್ಲಿ ರಾಶಿಫಲವನ್ನು ಇನ್ನೂ ಡೀಟೇಲಾಗಿ ಸ್ವಲ್ಪ ನೋಡ್ಬೋದು. ಅಂದರೆ ಅದರಲ್ಲಿ ಗುರು ಭಿನ್ನಷ್ಟಕ ವರ್ಗ ಅಂತ ಬರ್ತದೆ. ಅಂದರೆ ಗುರು ಯಾವ ರಾಶಿಯಲ್ಲಿದೆಯೋ ಆ ರಾಶಿಯಲ್ಲಿ ಅದರ ಬಿಂದು ಎಷ್ಟು ಅಂತ ನೋಡ್ತಾರೆ. ಅದರ ಜೊತೆಗೆ ಪ್ರಸ್ತಾರಕ ಅಷ್ಟಕ ವರ್ಗ ಅಂತ ಪರಿಗಣಿಸ್ತಾರೆ. ಕಕ್ಷ್ಯ ಅಂತ ಬರ್ತದೆ, ಸಾಮುದಾಯಿಕ ಅಷ್ಟಕ ವರ್ಗ ಅಂತ ಬರುತ್ತೆ. ಅಂದರೆ ಅಷ್ಟಕ ವರ್ಗ ಒಂದು ಕಾನ್ಸೆಪ್ಟ್ನಲ್ಲಿ ಇಷ್ಟೊಂದು ವಿಚಾರಗಳಿದೆ. ಇದು ಎಲ್ಲವನ್ನು ಅದರಲ್ಲಿ ಸ್ವಲ್ಪ ಒಂದು ಲೆವೆಲ್ಗೆ ನೀವು ನೋಡಿ ನಿಮಗೆ ಇದರಿಂದ ಗುರು ಟ್ರಾನ್ಸಿಟ್ಟಿಂದ ಅಥವಾ ನಿಮ್ಮ ರಾಶಿ ಕೆಲವೊಂದು ಸಲ ಟ್ರಾನ್ಸಿಟ್ನಲ್ಲಿ ನಿಮ್ಮ ರಾಶಿಯಿಂದ ಕೆಟ್ಟದಾಗುತ್ತೆ ಅಥವಾ ಒಳ್ಳೆಯದಾಗಲ್ಲ ಅಂತ ಇದ್ರೂ ಅಷ್ಟಕ ವರ್ಗದಲ್ಲಿ ಒಳ್ಳೆ ಬಿಂದು ಇರುವಂಥ ರಾಶಿಯಲ್ಲಿ ಗುರು ಇದ್ದಾಗ ಇದು ಕನ್ಸಿಡರೇ ಆಗಲ್ಲ. ಯಾಕೆಂದರೆ ನಿಮಗೆ ಆ ಟ್ರಾನ್ಸಿಟ್ನಲ್ಲಿ ಗುರು ರಿಲೇಟೆಡ್ ರಿಸಲ್ಟ್ಗಳು ಸಿಗೋದಕ್ಕೆ ಸಾಧ್ಯ ಇದೆ. ಅಂದರೆ ದಶೆಗಳು ಅಪ್ಲೈ ಮಾಡಬೇಕಾಗತ್ತೆ, ಸಾಧ್ಯ ಇದೆ ಅದಕ್ಕೆ ಸಿಗಲಿಕ್ಕೆ. ಹಾಗಾಗಿ ಜಸ್ಟ್ ರಾಶಿಯಿಂದ ನೋಡುವಂಥ ಮೆಥಡ್ ರಾಂಗೇ ಅದು. ನಿಮಗೊಂದೆರಡು ನಿದರ್ಶನಗಳನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಇತ್ತೀಚೆಗೆ ಒಬ್ಬರು ಹೆಸರಾಂತ ನಟ ಜೈಲಿಗೆ ಹೋದರು ಮರ್ಡರ್ ಕೇಸ್ನಲ್ಲಿ. ಅವ್ರದ್ದು ಮಕರ ರಾಶಿಗೆ ಕಳೆದ ಅವ್ರದ್ದೇನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಆವಾಗ ವೃಷಭದಲ್ಲಿ ಗುರು ಇದ್ದಿದ್ದು. ವೃಷಭ ರಾಶಿ ಅವರಿಗೆ ಮಕರ ರಾಶಿಯಿಂದ ವೃಷಭ ರಾಶಿ 5ನೇ ಮನೆ 5th ಹೌಸ್ ಬರೋದರಿಂದಾಗಿ ಪಂಚಮದಲ್ಲಿ ಗುರುಬಲ ಇತ್ತು. ಅದು ಗುರುಬಲ ಇರಬೇಕಾದ್ರೇ ಅವರು ಆ ಥರ ಒಂದು ಕೇಸ್ನಲ್ಲಿ ಸಿಕ್ಕಾಕೊಂಡು ಜೈಲು ಸೇರುವಾಗಾಯಿತು. ಜೊತೆಗೆ ಅವರ ನಡೀತಾ ಇದ್ದ ಸಿನಿಮಾ ನಿಂತೋಯ್ತು, ಲಾಸ್ ಮಾಡಿಕೊಂಡ್ರು. ಅಂದರೆ ಗುರುಬಲದಲ್ಲಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ರಾಶಿ ಫಲದಲ್ಲಿ ಹೇಳ್ತಾ ಇರುವಾಗಲೇ ಇವರಿಗೆಲ್ಲ ಕೆಟ್ಟದಾಗ್ತಾ ಹೋಗಿದೆ. ಇಲ್ಲಿ 7.5 ಅದನ್ನು ತಗೊಳ್ತಾರೆ ಕೆಲವರು. ಅಂದರೆ 7.5 ಇತ್ತು, ಹಂಗಾಗಿ ಈ ರೀತಿ ಆಯಿತು ಅಂತ. 7.5 ಇತ್ತು ಅವರಿಗೆ ಆ್ಯಕ್ಚುಲಿ. ಆದರೆ ಏನು ಆ ಮೂವಿ ಶೂಟಿಂಗ್ ಇತ್ತೋ ಅದಕ್ಕಿಂತಲೂ ಹಿಂದಿನ ಒಂದು ಮೂವಿ ಏನು ರಿಲೀಸ್ ಆಗಿತ್ತೋ ಅದು ಸೂಪರ್ ಹಿಟ್ ಆಗಿತ್ತು. ಆಗಲೂ 7.5 ಇತ್ತು. ವಿಶೇಷ ಅಂದರೆ ಆವಾಗ ಅವರಿಗೆ ಗುರುಬಲ ಇರಲಿಲ್ಲ. ಗುರುಬಲ ಇಲ್ಲದೇ ಇದ್ದಾಗ ಅವರಿಗೆ ಒಂದು ಮೂವಿ ಹಿಟ್ಟಾಗುತ್ತೆ, ಒಳ್ಳೆ ಹೆಸರು ಮಾಡ್ತಾರೆ, ಅವಾರ್ಡ್ಗಳು ಬಂದಿದೆ, ಅದಕ್ಕೆ ಅಷ್ಟೆಲ್ಲ ಆಗುತ್ತೆ. ಗುರುಬಲ ಬಂದಾಗ ಈ ಥರ ಇನ್ಸಿಡೆಂಟ್ಗಳು ನಡೀತದೆ. ಇನ್ನೂ ಒಂದು ಇನ್ಸಿಡೆಂಟ್ನ ನಿಮಗೆ ಹೇಳಬೇಕು. ಬಹಳ ಪ್ರತಿಭಾವಂತ ನಿರ್ದೇಶಕರೊಬ್ಬರು ಸೂಸೈಡ್ ಮಾಡಿಕೊಂಡ್ರು ರೀಸೆಂಟ್ಲಿ. ಅವ್ರದ್ದು ಕನ್ಯಾ ರಾಶಿಯಿಂದ ಗುರು 9th ಹೌಸಿಗೆ ಬರ್ತದೆ ಆ್ಯಕ್ಚುಲಿ. ಅಂದರೆ ಆವಾಗ ವೃಷಭದಲ್ಲಿತ್ತು ಗುರು. ಸೊ 9th ಹೌಸ್ ಭಾಗ್ಯಸ್ಥಾನ ಅಂತ ಹೇಳ್ತಾರೆ ಆ್ಯಕ್ಚುಲಿ, ಅದೃಷ್ಟದ ಸ್ಥಾನ. ಅದು ನೀವು ಅದೃಷ್ಟ ಬರುತ್ತೆ ಅಂತ ಹೇಳುವಾಗ 9th ಹೌಸನ್ನೇ ನೋಡೋದು ಎಲ್ಲ ಜ್ಯೋತಿಷಿಗಳು. ಈ ಅದೃಷ್ಟದ ಜಾಗದಲ್ಲಿ ಗುರು ಇರುವಾಗಲೇ ಅವ್ರು ಸುಸೈಡ್ ಮಾಡಿಕೊಂಡ್ರು. ಜೊತೆಗೆ ಅವ್ರಿಗೆ ಆ್ಯಕ್ಚುಲಿ 6th ಹೌಸ್ನಲ್ಲಿ ಶನಿ ಇತ್ತು. ಆ್ಯಕ್ಚುಲಿ 6th ಹೌಸ್ನಲ್ಲಿ ಶನಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾರೆ. ಯೂಶ್ವಲಿ ಸ್ಯಾಟ್ರನ್ ಬಂದು 3 ರಾಶಿಯಲ್ಲಿ ಮಾತ್ರ ಒಳ್ಳೆ ರಿಸಲ್ಟ್ ಕೊಡೋದು ಯಾವುದೇ ರಾಶಿಯವರಿಗೂ. ಸೊ ಶನಿ ಬಲನೂ ಇತ್ತು, ಗುರುಬಲನೂ ಇತ್ತು. ಸ್ಟಿಲ್ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ಗೆ ಲಾಸ್ ಆಗಿ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅಷ್ಟೆಲ್ಲ ಅವರು ಪ್ರಾಬ್ಲಮ್ ಫೇಸ್ ಮಾಡಿದ್ರು. ಅಂದರೆ ಬರೀ ಟ್ರಾನ್ಸಿಟ್ದು ಹೇಗೆ ನೀವು ರಿಸಲ್ಟನ್ನು ಹೇಳಲಿಕ್ಕೆ ಸಾಧ್ಯ? ಹಾಗಾದರೆ ಗುರು ರಾಶಿ ಬದಲಾವಣೆಗೆ ಮಹತ್ವ ಇಲ್ವಾ? ಮಹತ್ವ ಇದೆ. ಏನು ರಾಶಿಯಿಂದ ಗುರುಬಲ ಅನ್ನೋದನ್ನು ನೋಡಿ ಹೇಳ್ತಾರೋ ಅದಕ್ಕೂ ಮಹತ್ವ ಇದೆ. ಆದರೆ ಗುರುಬಲ ಬಂದ ತಕ್ಷಣ ನಿಮ್ಮ ಜೀವನದಲ್ಲಿ ಏನೇನೋ ಬಹಳ ಒಳ್ಳೆಯದಾಗುತ್ತೆ, ಅಥವಾ ಗುರುಬಲ ಇಲ್ಲ ಅಂದ ತಕ್ಷಣ ನಿಮ್ಮ ಜೀವನದಲ್ಲಿ ಏನೂ ನಡೆಯೋದಿಲ್ಲ, ಆ ಥರ ಎಫೆಕ್ಟ್ಗಳು ಆಗಲ್ಲ ಆ್ಯಕ್ಚುಲಿ. ಅದನ್ನು ಶಾಸ್ತ್ರದಲ್ಲೂ ಹೇಳಿಲ್ಲ. ನೋಡಿ, ಗುರುಬಲ ಅನ್ನೋದನ್ನು
ಮುಖ್ಯವಾಗಿ ಕನ್ಸಿಡರ್ ಮಾಡಬೇಕಾಗಿರೋದು ಮುಹೂರ್ತದಲ್ಲಿ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂದರೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ, ಮುಹೂರ್ತ ನೋಡ್ತಾರೆ. ಆ್ಯಕ್ಚುಲಿ ಮದುವೆ ಮಾಡ್ತಾ ಇದ್ದೀರಾ, ಮನೆ ಕಟ್ಟಿಸ್ತಾ ಇದ್ದೀರಾ, ಗೃಹ ಪ್ರವೇಶ ಮಾಡ್ತಾ ಇದ್ದೀರಾ, ಅಥವಾ ಬೇರೆ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, ಇಂಥದ್ದೆಲ್ಲ ಮಾಡ್ತಾ ಇದ್ದೀರಾ ಅಂದರೆ ನೀವು ಗುರುಬಲನ ಕನ್ಸಿಡರ್ ಮಾಡಬೇಕಾಗುತ್ತೆ. ಮಾಡ್ಬೋದು ಆ್ಯಕ್ಚುಲಿ. ಗುರು ನಿಮ್ಮ ರಾಶಿಯಿಂದ ಒಳ್ಳೆ ಪೊಸಿಷನಲ್ಲಿದೆ ಅನ್ನೋವಾಗ ಮಾನಸಿಕವಾಗಿ ನಿಮಗೆ ಒಂದು ಸ್ವಲ್ಪ ಬಲ ಸಿಗ್ತದೆ. ನಿಮಗೆ ಕೆಲವೊಂದು ಸಂದರ್ಭದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಅಥವಾ ತಗೊಳ್ಬೇಕು ಅಂತ, ಅದು ನಿಮಗೆ ಏನೋ ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಅದು ಮಾಡಲಿಕ್ಕೆ ಸಮಯ ಸಂದರ್ಭ ಕೂಡಿ ಬಂದಿರಲ್ಲ. ಅಂಥ ಸಮಯ ಸಂದರ್ಭ ಕೂಡಿ ಬಂದಿಲ್ಲ ಅಂತ ನೀವೇನು ಕೈ ಬಿಟ್ಟಿರ್ತೀರೋ ಅದನ್ನು ತಗೊಳ್ಳಿಕ್ಕೆ ನಿಮಗೆ ಅವಕಾಶ ಬರ್ಬೋದು. ಇನ್ನು ಈ ಗುರುಬಲವನ್ನು ಸೀಸನ್ ಥರ ಕನ್ಸಿಡರ್ ಮಾಡ್ಬೋದು. ಸೀಸನ್ ಥರ ಅಂದರೆ ಈಗ ಮಳೆಗಾಲ ಬಂದಾಗ ಕೃಷಿ ಕಾರ್ಯ ಶುರು ಮಾಡ್ತಾರೆ. ಕೃಷಿ ಮಾಡೋರಿಗೆ ಮಳೆಗಾಲ ಉಪಯುಕ್ತ, ಅವರಿಗೆ ಉಪಯೋಗ ಆಗುತ್ತೆ. ಆ್ಯಕ್ಚುಲಿ ಕೃಷಿ ಮಾಡದೆ ನೀವು ಉದ್ಯೋಗ ಮಾಡ್ತಾ ಇದ್ದೀರಾ ಅಂದರೆ ಅದರಿಂದ ಏನು ಉಪಯೋಗ ಆಗುತ್ತೆ? ಮಳೆಗಾಲ ಓಕೆ, ಮಳೆಗಾಲ ಬಂದಾಗ ಕುಡಿಯೋದಕ್ಕೆ ನೀರು ಬೇಕು, ಓಕೆ, ಅದು ಒಂದು ಕಡೆ. ಆದರೆ ನೀವು ಮಳೆಗಾಲವನ್ನು ಕಂಪ್ಲೀಟಾಗಿ ಯುಟಿಲೈಸ್ ಏನು ಮಾಡಲ್ವಲ್ಲ. ಅದೇ ಥರದಲ್ಲಿ ನಿಮ್ಮ ಚಾರ್ಟ್ನಲ್ಲಿ ಗುರುಬಲಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಏನಾದರೂ ನಡೆಯುವಂಥದ್ದಿದ್ದರೆ ನೀವು ಗುರುಬಲವನ್ನು ಪರಿಗಣಿಸಬೇಕಾಗತ್ತೆ. ಆವಾಗ ನೀವು ಏನೂ ಮಂಗಳ ಕಾರ್ಯಗಳನ್ನು ಮಾಡ್ತಾ ಇಲ್ಲ, ನಿಮ್ಮ ಪಾಟಿಗೆ ನೀವು ನಾರ್ಮಲ್ ಜೀವನ ಮಾಡ್ತಾ ಇದ್ದೀರಾ, ಈ ವರ್ಷ ಏನು ಮಹತ್ವವಾದಂಥ ಯಾವುದು ನಿರ್ಧಾರಗಳನ್ನು ತಗೊಳ್ತಾ ಇಲ್ಲ ಅಂದಾಗ ಗುರುಬಲ ಏನು ಎಫೆಕ್ಟ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದರಲ್ಲೂ ದಶೆ ಏನಾದರೂ ತುಂಬ ಚೆನ್ನಾಗಿತ್ತು ಅಂದಾಗ ಇವನ್ ಗುರುಬಲ ಇದ್ದರೂ ಇಲ್ಲದೇ ಇದ್ದರೂ ನಿಮಗೆ ಏನು ನೀವು ಅಂದ್ಕೊಂಡಿದ್ದೀರೋ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ನಾನು ಇಲ್ಲಿ ಏನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳಿಲ್ಲ. ಇಲ್ಲಿ ಏನು ಆಸ್ಟ್ರಾಲಜಿಯಲ್ಲಿ ಬರುವಂಥ ಮೆಥಡ್ಗಳಿದೆಯೋ, ನಾನೀಗ ಆಗಲೇ ತಾನೇ ಅಷ್ಟಕ ವರ್ಗದ್ದೊಂದು ಮೆಥಡನ್ನು ಹೇಳಿದೆ. ಅಷ್ಟಕ ವರ್ಗ ಶಾಸ್ತ್ರದಲ್ಲಿ ಇರುವಂಥ ಮೆಥಡೇ ಅದು, ಪರಾಶರ ಮೆಥಡಲ್ಲಿ ಬರ್ತದೆ ಅದು. ಅದರಲ್ಲಿ ಅದಕ್ಕೆ ಅನುಗುಣವಾಗಿ ನಾನು ಆಗಲೇ ಹೇಳ್ದಂಗೆ ನೀವು ರಾಶಿಯಿಂದ ನಿಮಗೆ ಗುರುಬಲ ಇಲ್ಲ ಅಂತ ನಿಮಗೆ ಒಳ್ಳೆ ಪೊಸಿಷನ್ನಲ್ಲಿ 7-8 ಬಿಂದು ಇರುವಂಥ ಜಾಗದಲ್ಲಿ ಗುರು ಕೂತಿದೆ ಅಂದಾಗ ಈ ವರ್ಷ ನನಗೆ ಗುರುಬಲ ಇಲ್ಲ, ನಾನೇನು ಮಾಡಲ್ಲ ಅಂತ ಕೂರೋದಕ್ಕಿಂತಲೂ ನೀವು ಅದು ರಾಶಿಯನ್ನು ನೋಡಿ, ಆ ರಾಶಿಯಲ್ಲಿ ನಿಮಗೆ ಒಳ್ಳೆ ಬಿಂದು ಇರುವಂಥ ಜಾಗದಲ್ಲಿ ಗುರು ಟ್ರಾನ್ಸಿಟ್ ಆಗ್ತಾ ಇದೆ ಅಂದಾಗ, ನಿಮ್ಮ ದಶೆನೂ ಚೆನ್ನಾಗಿದೆ ಅಂದಾಗ ನಿಮಗೆ 100% ಅದರಲ್ಲಿ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಕೇವಲ ರಾಶಿಯಿಂದ ಹೇಳುವಂಥ ಭವಿಷ್ಯವನ್ನು ಅಷ್ಟಾಗಿ ಪರಿಗಣಿಸಿ ಅದರ ಬಗ್ಗೆ ನೀವು ಕೇಳಿ ನಿಮಗೆ ಗುರುಬಲ ಇದೆಯೋ ಇಲ್ವೋ ಅನ್ನೋದನ್ನು ನಾನು ಆಗಲೇ ಹೇಳ್ದಂಗೆ ಮಂಗಳ ಕಾರ್ಯ ಇಂಥದ್ದೆಲ್ಲ ಮಾಡೋದಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದರೆ ಆವಾಗ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಯೂಶ್ವಲಿ ಗುರು ಟ್ರಾನ್ಸಿಟ್ಟು ಮತ್ತು ಶನಿ ಟ್ರಾನ್ಸಿಟ್ ಎರಡನ್ನೂ ಕೂಡ ನಿಮ್ಮ ಲೈಫ್ನಲ್ಲಿ ನಡೆಯುವಂಥ ಇವೆಂಟ್ಗಳನ್ನು ನಾವು ಜಡ್ಜ್ ಮಾಡಲಿಕ್ಕೆ ಈ ಟ್ರಾನ್ಸಿಟನ್ನು ಬಳಸ್ತಾರೆ. ಯಾಕೆಂದರೆ ಇದು ಒಂದು ಸಾಧ್ಯತೆ ಆಗಿರುತ್ತೆ. ಅಂದರೆ ಗುರು ಬಂದು 7th ಹೌಸ್ ಅಂದರೆ ನೀವು ದಾಂಪತ್ಯ ಸ್ಥಾನದ ಮೇಲೆ ದೃಷ್ಟಿ ಇದ್ದರೆ ಅಥವಾ ದಾಂಪತ್ಯ ಸ್ಥಾನದಲ್ಲೇ ಇದ್ದಾಗ, ಈಗ 7th ಹೌಸ್ ಅಂತ ನಾನು ಆಗಲೇ ಹೇಳಿದೆ, ಒಂದು 7ನೇ ಮನೆಯಲ್ಲಿ ಗುರು ಆಸ್ಪಿಷಿಯಸ್ ರಿಸಲ್ಟ್ ಕೊಡುತ್ತೆ ಅಂತ. ಸೊ ಅಲ್ಲೇ ಇದ್ದಾಗ ಮದುವೆ ಆಗೋದಕ್ಕೆ ಸಾಧ್ಯತೆ ಇರ್ತದೆ. 7th ಕನೆಕ್ಷನ್ ಇದ್ದರೆ ಸಾಕು. ಹಾಗೆಯೇ 5th ಹೌಸ್ನಲ್ಲಿ ಇದ್ದಾಗ ಮಕ್ಕಳು ಆಗೋದಕ್ಕೂ ಸಾಧ್ಯತೆ ಇರ್ತದೆ. ಯಾರಿಗೆ ಮಕ್ಕಳಾಗಿರಲ್ವೋ ಅವರಿಗೆ ಮಕ್ಕಳಾಗೋದಕ್ಕೂ ಸಾಧ್ಯತೆ ಇದೆ. ಹಾಗೆಯೇ ಅದರ ಲಾರ್ಡ್ಶಿಪ್ ಅಂತ ಏನು ಪ್ಲ್ಯಾನೆಟ್ಗಳಿರ್ತಾವೋ ಅದರ ಮೇಲೆ ದೃಷ್ಟಿ ಇದ್ದಾಗ, ಅದ್ರ ಜೊತೆಗೆ ಕಂಜಂಕ್ಷನ್ ಇದ್ದಾಗಲೂ ಕೂಡ ಇದು ನಡೀಲಿಕ್ಕೆ ಸಾಧ್ಯ ಇದೆ. ಸೊ ಹಂಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಆದರೆ ಅದೆಲ್ಲವನ್ನೂ ಕೂಡ ನಿಮ್ಮ ಚಾರ್ಟ್ ನೋಡಿನೇ ಹೇಳಲಿಕ್ಕೆ ಸಾಧ್ಯ, ಜಸ್ಟ್ ರಾಶಿಯಿಂದ ನೋಡ್ಲಿಕ್ಕೆ ಆಗಲ್ಲ. ಒಟ್ಟಾರೆಯಾಗಿ ಶಾಸ್ತ್ರದಲ್ಲಿ ಏನು ಜ್ಯೋತಿಷ್ಯದ ಗ್ರಂಥಗಳಲ್ಲಿ ಹೆಂಗೆ ಮೆನ್ಷನ್ ಮಾಡಿದ್ದಾರೋ ಅದರ ಆಧಾರದಲ್ಲಷ್ಟೇ ನಾನು ಇದುವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು. ಸೊ ಅಲ್ಲಿ ಶಾಸ್ತ್ರದಲ್ಲಿ ಅಥವಾ ಗ್ರಂಥದಲ್ಲಿ ಇಲ್ಲದೇ ಇರುವಂಥ ಯಾವುದೇ ಮೆಥಡ್ಗಳಿದ್ರೂ ಕೂಡ ಅದನ್ನು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಅದಕ್ಕೆ ಕೆಲವರು ಇಲ್ಲ ಗುರುಬಲ ಇದೆ ಅಂದರು ನನಗೇನು ಒಳ್ಳೆಯದಾಗಲಿಲ್ಲ, ನನಗೆ ಕೆಲವರು ಹೇಳ್ತಾರೆ ಗುರುಬಲ ಇದೆ ಅಂತ ಹೇಳಿದ್ರು ನನಗೇನು ಒಳ್ಳೆಯದೇ ಆಗಲಿಲ್ಲ ಅಂತ. ಅಥವಾ ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ಇಲ್ಲ 7.5 ಇದೆ ಅಂತ ಹೇಳಿದ್ರು. 7.5 ನಾನು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಬೇಕು, ನಾನು ಅಲ್ಲೇ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗುರು ಟ್ರಾನ್ಸಿಟ್ ಕಾರಣಕ್ಕೆ ನಿಮ್ಮ ರಾಶಿಗೆ ಒಳ್ಳೆಯದಾಗುತ್ತೆ ಅಂತ ಯಾರಾದರೂ ಭವಿಷ್ಯ ಹೇಳ್ತಾ ಇದ್ದರೆ ಅದನ್ನು ಜನರಲ್ ಟ್ರೆಂಡ್ ಅಂತಷ್ಟೇ ತಗೊಳ್ಳಿಕ್ಕೆ ಸಾಧ್ಯ. ನೀವು ಅಷ್ಟೇ ತಗೊಂಡ್ರೆ ಒಳ್ಳೆಯದು. ತುಂಬ ಏನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಮುಖ್ಯವಾಗಿ ಗುರುಬಲ ಇದೆ ಅಂತ ಹೇಳಿದವರು ಓಕೆ ಖುಷಿಪಟ್ಟರು ಪರವಾಗಿಲ್ಲ. ಗುರುಬಲ ಇಲ್ಲ ಅನ್ನೋರು ಏನು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಬೇರೆ ಬೇರೆ ಕಾರಣಕ್ಕೆ ಗುರುಬಲ ಇಲ್ಲದೇ ಇದ್ರೂ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಸಿಗುವಂಥ ಸಂದರ್ಭಗಳಿರ್ತದೆ. ನಾನೀಗ ಆ್ಯಕ್ಚುಲಿ ಆಗಲೇ ಹೇಳ್ದಂಗೆ ಶನಿ ಟ್ರಾನ್ಸಿಟ್ ತಂದಿದೆ 7.5, ಅದು ಕೂಡ ಇದೇ ಸಂದರ್ಭದಲ್ಲಿ ಬರ್ತಾ ಇದೆ. ಅದರ ಬಗ್ಗೆಯೂ ಬೇರೆ ಒಂದು ವೀಡಿಯೋದಲ್ಲಿ
ಇನ್ನಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಮೇ ಟ್ರೂತ್ ಪ್ರಿವೇಲ್, ಮೇ ಪೀಸ್ ಪ್ರಿವೇಲ್.